ನಾನಿವತ್ತು ಸುಪ್ರೀಂ ಕೋರ್ಟ್ಗೆ ಹೇಳ್ತೀನಿ ಧಿಕ್ಕಾರ. ನಿಮ್ಮ ಬಾಯಲ್ಲಿ ಮಣ್ಣು ಹಾಕಿದ್ದು ಸುಪ್ರೀಂ ಕೋರ್ಟ್. ಈ ತರ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಬೊಮ್ಮೆ ಆಪ್ ನೈ ನೈ. ದನ ಮಾಂಸ ತಿನ್ನಬಾರ್ದಂದು ಕಾನೂನು, ನೀರು ಕುಡಿಬಾರ್ದಂದು ಕಾನೂನು. ಎಂತ ಕಾನೂನಯ್ಯ ಮಾಡ್ತಾ ಇದ್ದೀರಾ ಬೊಮ್ಮಾಯಿ? ನೀವು ಈ ತರ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಬೊಮ್ಮಾಯಿ ಆಪ್ ನೈ ನೈ. ಯಾರಯ್ಯ ಅವನು ಗುತ್ತಿಗೆದವನು? ರೌಡಿಗಳು, ರೌಡಿ ಶೀಟರ್ಸು, ಕೇಡಿಗಳು, ಲೋಫರ್ಗಳೆಲ್ಲ ಕಾಂಟ್ರಾಕ್ಟರ್ ಆಗಿ ಸರ್ಕಾರ ಅವ್ರನ್ನ ಅಲ್ಲಿ ಹಾಕಿದ್ದಾರೆ. ಅವನ ಹತ್ರ ಕೆಲಸ ಮಾಡ್ತಾ ಇದೀವ? ಮಾಮ ಕೆಲಸ ಮಾಡೋವನು ಕಾಂಟ್ರಾಕ್ಟರ್. ಅವನು ಗುತ್ತಿಗೆ ಪದ್ಧತಿ ಕಿಕ್ ಔಟ್. ಗುತ್ತಿಗೆದಾರರು ಕಿಕ್ ಔಟ್. ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡದೇ ಇರುವ ಸರ್ಕಾರ ಕಿಕ್ ಔಟ್. ಕಾರ್ಮಿಕರಿಗೆ ಲೀವು ರಜಾ ಕೊಡದೇ ಇರುವ ಸರ್ಕಾರ, ಮ್ಯಾನೇಜ್ಮೆಂಟ್, ಗುತ್ತಿಗೆದಾರರು ಬೂಟ್ ಔಟ್. ಸರ್ಕಾರ ಅಂತೆ ಸರ್ಕಾರ, ಅವನ ಅಪ್ಪಂದಂತೆ ಸರ್ಕಾರ 20 ಲಕ್ಷ ಫೀಸ್ ತಗೊಂಡು ವಾದ ಮಾಡಿ ಗುತ್ತಿಗೆ ಪದ್ಧತಿನಲ್ಲಿ ಇರೋರನ್ನ ಪರ್ಮನೆಂಟ್ ಮಾಡಬಾರ್ದೆಂದು ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಕೇಸಲ್ಲಿ ಆದೇಶ ಮಾಡಿದ್ರು. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಕೇಸ್ ಸುಪ್ರೀಂ ಕೋರ್ಟ್ ಮಾಡಿದೆ. ನಾನಿವತ್ತು ಸುಪ್ರೀಂ ಕೋರ್ಟ್ಗೆ ಹೇಳ್ತೀನಿ ಧಿಕ್ಕಾರ. ನಿಮ್ಮ ಬಾಯಲ್ಲಿ ಮಣ್ಣು ಹಾಕಿದ್ದು ಸುಪ್ರೀಂ ಕೋರ್ಟ್. ನಿಮ್ಮ ಬಾಯಲ್ಲಿ ಮಣ್ಣು ಹಾಕಿದ್ದು ನೀವು ಗುತ್ತಿಗೆ ಪದ್ಧತಿನಲ್ಲಿ ಕೆಲಸ ಮಾಡ್ತಾ ಇದ್ರಿ ಅಂದ್ರೆ ಅದಕ್ಕೆ ಬಿಜೆಪಿ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಅನ್ನೋದು ಕೂಡ ಇವತ್ತು ನಾನು ಹೇಳಲು ಬಯಸ್ತೀನಿ. See, today we organized this meeting demanding job protection, wage protection and social protection. Government of India and Government of Karnataka by way of 4 courts have snatched all our rights. We wanted equal pay for equal work. We wanted bonus. We wanted permanency of job. We wanted group insurance, gratuity, PF, ESI, everything. That is denied. So today, what the law enacted by our great leaders like Ambedkar, Phule, Mahatma Gandhi, Jawaharlal Nehru and many more, those laws shall be implemented. We only demand obey law and employ us as per law. That is the demand. We want the government to pass a legislation protecting our job. Sabka Vikas, Ambani, Adani ka saath, not the workers' saath. It is a bogus slogan. And Modi, whatever he said is Jumla. He said he will get us 15 lakh rupees. Nothing he did. He washed a few power karmikas, legs and hands. But he killed thousands of power karmikas. Sabka saath bhi nahi, sabka vikas bhi nahi. India is for sale. He is selling nation to Ambani and Adani, and he is killing all the people.